ಇನ್ನು ಮುಂದಿನ ರಾಶಿ ಕಡೆ ರಾಶಿ ಮೀನರಾಶಿಗೆ ಬರೋದಾದರೆ ಮೀನರಾಶಿಯವ್ರಿಗೆ ಹೇಗಿರುತ್ತೆ 2026? ಮೀನರಾಶಿ ಜಲತತ್ವ ರಾಶಿ. ಪಾಪ ಈ ಡೌನ್ ಟು ಅರ್ತ್ ಅನ್ನೋದು ಈ ಮೀನರಾಶಿಯವರಿಗೆ ಮೀಸಲು. ನೀವು ಎಷ್ಟೋ ಜನ, ಯಾಕಂದರೆ ಅದು ನಮ್ಮ ಪಾದವನ್ನು ತೋರಿಸುವಂಥ ರಾಶಿ. ಕಾಲಪುರುಷನ ಅಂಗದ ಪ್ರಕಾರ ಶಿರವನ್ನು ತೋರಿಸುವಂಥದ್ದು ಮೇಷ ಆದರೆ ಪಾದವನ್ನು ತೋರಿಸುವಂಥದ್ದು ಮೀನ. ಸೊ ಆ ಮೀನ ಅಂದಿದ ತಕ್ಷಣ ಅವ್ರಿಗೆ ಕೆಲವೊಂದು ಸತಿ ಏನು ಮಾತಾಡಬೇಕು, ಏನು ಮಾತಾಡ್ಬೋದು, ಕೆಲವೊಂದು ಸತಿ ಮಕ್ಕಳಾಗ್ಬಿಟ್ಟಿರ್ತಾರೆ, ಕೆಲವೊಂದು ಸತಿ ತುಂಬ ನಾಲೆಡ್ಜ್ ಪರ್ಸನ್ ಆಗಿರ್ತಾರೆ, ತುಂಬ ಏನಪ್ಪ ಇಷ್ಟು ತತ್ವಜ್ಞಾನಿಗಳ ಥರ ಮಾತಾಡ್ತಾರೆ, ಆ ರೀತಿ ಇರುವಂಥ ನೇಚರ್ ಆಗಿರ್ತಾರೆ. ಇವ್ರಿಗೆ ಹೇಗಿದೆ ಅಂದರೆ ಎಲ್ಲರೂ ಹೇಳ್ತಾರೆ ಅದೇ ಇದೇ ರೀತಿ ಸಾಡೆ ಸಾತಿಯ ಪ್ರಭಾವ ಹೆಚ್ಚಾಗಿದೆ ಅಂತೆ. ಚತುರ್ಥದಿಂದ ಪಂಚಮಕ್ಕೆ ಗುರುವಿನ ಸಂಚಾರ ಸ್ಟಾರ್ಟ್ ಆಯಿತು ಅಂತ ಇಟ್ಕೊಳ್ಳಿ, ಒಳ್ಳೆ ಸೂಪರ್ ಕೆಲಸ ಆಗಿರ್ಬೋದು, ಅವರ ಒಂದು ಹಣಕಾಸಿನ ವಿಚಾರ ಆಗಿರ್ಬೋದು, ಒಡವೆ ವಸ್ತುಗಳಾಗಿರ್ಬೋದು, ಅಥವಾ ಮನೆಗಳಾಗಿರ್ಬೋದು, ಸೈಟ್ ಆಗಿರ್ಬೋದು, ಮಕ್ಕಳಾಗಿಲ್ಲ 2-3 ವರ್ಷ ಆಯಿತು ಮದುವೆಯಾಗಿ, ಎಲ್ಲರೂ ಕೇಳ್ತಾರೆ, ಅಂಥವ್ರಿಗೆ ಸಂತಾನ ಯೋಗ ಸಿಗುತ್ತೆ. ಯಾಕಂದರೆ ಪಂಚಮದಲ್ಲಿ ಗುರುವಿನ ಸಂಚಾರ, ವಿವಾಹವೂ ಸಹ ಅನುಕೂಲ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಇಷ್ಟು ಜೊತೆಗೆ ಆರೋಗ್ಯದಲ್ಲಿ ಪ್ರಮುಖವಾಗಿ ಚೇತರಿಕೆ ಕಾಣ್ತಾರೆ. ತುಂಬ ದಿನಗಳಿಂದ ಕಾಲು ನೋವು ಅನುಭವಿಸ್ತಾ ಇರ್ತಾರೆ, ಆ ಕಾಲು ನೋವು ಸಹ ಕಮ್ಮಿ ಆಗ್ತಾ ಇರುತ್ತೆ. ಅದರೊಟ್ಟಿಗೆ ಈ ಶನಿ ಮಹಾತ್ಮರು ಸ್ಥಿತರಾಗಿರೋದ್ರಿಂದ ಶನಿ ಮಹಾತ್ಮರಿಗೆ ಸಂಬಂಧಪಟ್ಟಂತಹ ಪರಿಹಾರಗಳು ಮಾಡ್ಕೊಂಡು ಹೋದರೆ ಸಾಕು. ಏನು ಪರಿಹಾರ ಮಾಡ್ಕೋಬೋದು? ಏನಿಲ್ಲ, ಶನಿವಾರದೊತ್ತು ಹನುಮಂತನ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅಲ್ಲಿ ಒಂದು ನಮಸ್ಕಾರ ಮಾಡುವಂಥದ್ದು. ಮಂಗಳವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗೋದು, ನಮಸ್ಕಾರ ಮಾಡುವಂಥದ್ದು. ನಿಮಗೆಲ್ಲೂ ಹನುಮಂತನ ದೇವಸ್ಥಾನ ಸಿಗಲ್ಲ, ಪರಮೇಶ್ವರ ಇಲ್ವಾ, ಗಣೇಶನ ದೇವಸ್ಥಾನ ಅನ್ನೋದು ಸರಿ, ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋವಂಥದ್ದು ಮುಖ್ಯ ಆಗುತ್ತೆ. ಹನುಮಂತನ ಚಾಳೀಸ್, ಹನುಮಾನ್ ಚಾಳೀಸ್ ಓದೋದು ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಪರಮೇಶ್ವರನ ಸ್ಮರಣೆ ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ಗುರುಗಳು, ಆ ರಾಶಿಗೆ ಅಧಿಪತಿನೇ ಗುರುವಿನ ಸ್ಮರಣೆ. ನೀವೇನು ಗೊತ್ತಾ, ನಾವೇನು ಅನ್ಕೊಂತೀವಿ ಇಷ್ಟೊಂದು ಪರಿಹಾರ ಹೇಳ್ತಾರೆ ಅಂದರೆ, ಕೂತಲ್ಲೇ 2 ನಿಮಿಷ ನಾವು ದೇವ್ರ ಸ್ಮರಣೆ ಮಾಡೋಕ್ಕೆ ಯೋಚನೆ ಮಾಡ್ತೀವಿ, 1 ಅವರ್ ಮೊಬೈಲ್ ಇಟ್ಕೊಂಡಿರ್ತೀವಿ. ಬೇಕಾದ್ರೆ ಯೋಚನೆ ಮಾಡಿ ಹೇಗಿದೆ ಅಂದರೆ, ಗಂಟೆಗಟ್ಟಲೆ ಮೊಬೈಲ್ ಇಟ್ಕೊತೀವಿ, 5 ನಿಂದ 10 ನಿಮಿಷ ನಾವು ದೇವ್ರ ಸ್ಮರಣೆ ಮಾಡಲ್ಲ. ಯಾವುದೇ ಸಮಸ್ಯೆ ಇರಲಿ, ಗಾಯತ್ರಿ ಮಂತ್ರ ಓದ್ಕೊಂಡು ಹೋಗ್ಲಿ ಸಾಕು, ಎಲ್ಲ ಸಮಸ್ಯೆ ದೂರ ಆಗುತ್ತೆ. ನಾವು ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಳ್ಳಲ್ಲ, ನಾವು ಎನರ್ಜಿ ತಗೋಬೇಕು. ಎನರ್ಜಿ ತಗೊಳ್ಳೋದ್ರಿಂದ ಸುಮ್ಮನೆ ಹೆಂಗಿದ್ರೆ, ಒಂದು ಊಟವನ್ನು ಸ್ಮೆಲ್ ಮಾಡಿದ್ರೆ ಹೊಟ್ಟೆ ತುಂಬಲ್ಲ, ಊಟವನ್ನು ಮಾಡಿದ್ರೆ ಮಾತ್ರನೇ ಹೊಟ್ಟೆ ತುಂಬೋದು. ಅದೇ ರೀತಿ ಪರಿಹಾರನೂ ಇದೇ ರೀತಿ ಹೇಳ್ತದೆ ಶಾಸ್ತ್ರ. ಆ ಕಾರಣದಿಂದ ಮೀನರಾಶಿಯವ್ರಿಗೂ ಸಹ ಸಂಪೂರ್ಣ ಶೋಭಲ 26ರಲ್ಲಿ ಗದ್ದಕ್ಕತ್ತೆ. ಎಸ್ 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 ಗುರು.